Sadhana Marga conclusion. In retrospect, it was after completing the study and recitation of Srimad Bhagavad Gita and after video streaming it under the caption A Sloka a Day that we opened up the Sadhana Marga for the benefit of the spiritual seekers. It ran on 4 tracks of Jnana Yoga, Karma Yoga, Dhyana Yoga, and Bhakti Yoga. Any sadhana should start with a siddhanta or doctrine and end up in siddhi or realization. Working within the ambit of Advaita Vedanta, we have helped the spiritual seekers gain both knowledge and experience through various spiritual practices. Shankara's Tattvabodha gives us clear instruction on the knowledge of truth or reality and specifies the person for whose benefit it is given. He is known as the Adhikari, a person competent to receive the instruction and put it into practice. Adhikaris are categorized under 3 heads: Uttama, Madhyama, and Manda, depending on their spiritual competence. Starting as Mandadhikari, the seeker after liberation should improve his level of competence to become Madhyamadhikari with the help of Shravanam and Mananam. Then with intense spiritual practice called Nididhyasanam, he should reach the level of Uttamadhikari. No sooner does he do so than he gets enlightenment or self-realization or Advaita Anubhuti. While expressing our profound gratitude to all those spiritually oriented viewers of all our video streamings, we wish to list out a set of references prepared on the basis of all the video streamings done so far. ಸಾಧನ ಮಾರ್ಗ ಉಪಸಂಹಾರ. ಶ್ರೀಮದ್ ಭಗವದ್ಗೀತೆಯ ಅಧ್ಯಯನ ಮತ್ತು ಪಠನವನ್ನು ಮುಗಿಸಿದ ನಂತರ ಹಾಗೂ ಅದನ್ನು ದಿನಕ್ಕೊಂದು ಶ್ಲೋಕ ಎಂಬ ತಲೆಬರಹದ ಅಡಿಯಲ್ಲಿ ವಿಡಿಯೋ ಪ್ರಸಾರ ಮಾಡಿದ ನಂತರ ಆಧ್ಯಾತ್ಮಿಕ ಅನ್ವೇಷಕರ ಉಪಯೋಗಕ್ಕಾಗಿ ನಾವು ಸಾಧನ ಮಾರ್ಗವನ್ನು ಪ್ರಾರಂಭಿಸಿದೆವು ಎಂಬುದು ನಾವು ಒಮ್ಮೆ ಹಿಂತಿರುಗಿ ನೋಡಿದಾಗ ಕಂಡುಬರುತ್ತದೆ. ಸಾಧನ ಮಾರ್ಗವನ್ನು ಜ್ಞಾನಯೋಗ, ಕರ್ಮಯೋಗ, ಧ್ಯಾನಯೋಗ ಮತ್ತು ಭಕ್ತಿಯೋಗ ಎಂಬ 4 ಪಥಗಳನ್ನಾಗಿ ನಾವು ಪ್ರಸ್ತುತಪಡಿಸಿದೆವು. ಯಾವುದೇ ಸಾಧನೆಯು ಒಂದು ಸಿದ್ಧಾಂತ ಅಥವಾ ತತ್ವದಿಂದ ಶುರುವಾಗಿ ಸಿದ್ಧಿ ಅಥವಾ ಸಾಕ್ಷಾತ್ಕಾರದಲ್ಲಿ ಕೊನೆಗೊಳ್ಳುತ್ತದೆ. ಅದ್ವೈತ ವೇದಾಂತದ ಪರಿಧಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಆಧ್ಯಾತ್ಮದ ಅನ್ವೇಷಕರಿಗೆ ವಿವಿಧ ಆಧ್ಯಾತ್ಮಿಕ ಆಚರಣೆಗಳ ಮೂಲಕ ಜ್ಞಾನ ಮತ್ತು ಅದರ ಅನುಭವವನ್ನು ಗಳಿಸಿಕೊಳ್ಳಲು ನಾವು ನೆರವಾಗಿದ್ದೇವೆ. ಶಂಕರರ ತತ್ವಬೋಧವು ಸತ್ಯ ಅಥವಾ ಅಸ್ತಿತ್ವದ ಜ್ಞಾನವನ್ನು ಕುರಿತು ನಮಗೆ ಸ್ಪಷ್ಟವಾದ ಶಿಕ್ಷಣವನ್ನು ನೀಡುತ್ತದೆ. ಹಾಗೆಯೇ ಯಾವ ವ್ಯಕ್ತಿಯ ಉಪಯೋಗಕ್ಕೆ ಆ ಶಿಕ್ಷಣವನ್ನು ನೀಡಲಾಗಿದೆ ಎಂಬುದನ್ನೂ ಸಹ ವಿವರಿಸುತ್ತದೆ. ಯಾವ ವ್ಯಕ್ತಿಯು ಆ ಬೋಧನೆಗಳನ್ನು ಸ್ವೀಕರಿಸಿ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳಲು ಯೋಗ್ಯವಾಗಿರುತ್ತಾನೆಯೋ ಅಂತಹವನನ್ನು ಅಧಿಕಾರಿ ಎಂದು ಕರೆಯಲಾಗುತ್ತದೆ. ಅಧಿಕಾರಿಗಳನ್ನು ಅವರವರ ಆಧ್ಯಾತ್ಮಿಕ ಯೋಗ್ಯತೆಯ ಮೇರೆಗೆ ಉತ್ತಮ, ಮಧ್ಯಮ ಮತ್ತು ಮಂದ ಎಂದು 3 ವಿಧವಾಗಿ ವರ್ಗೀಕರಿಸಲಾಗುತ್ತದೆ. ಮಂದ ಅಧಿಕಾರಿಯಾಗಿ ಪ್ರಾರಂಭಿಸಿ ಅನ್ವೇಷಕನು ಬಂಧ ಮುಕ್ತಿಯ ನಂತರ ತನ್ನ ಯೋಗ್ಯತೆಯ ಮಟ್ಟವನ್ನು ಅಭಿವೃದ್ಧಿಪಡಿಸಿಕೊಂಡು ಶ್ರವಣ ಮತ್ತು ಮನನಗಳ ಸಹಾಯದಿಂದ ಮಧ್ಯಮ ಅಧಿಕಾರಿಯಾಗಿ ರೂಪುಗೊಳ್ಳಲು ಯತ್ನಿಸಬೇಕು. ನಂತರ ನಿಧಿಧ್ಯಾಸನ ಎಂದು ಕರೆಯಲ್ಪಡುವ ತೀವ್ರವಾದ ಆಧ್ಯಾತ್ಮಿಕ ಆಚರಣೆಯ ಮೂಲಕ ಆತನು
ಉತ್ತಮ ಅಧಿಕಾರಿಯ ಸ್ಥಾನವನ್ನು ತಲುಪಬೇಕು. ಹೀಗೆ ಉತ್ತಮಾಧಿಕಾರಿಯಾದ ಕೂಡಲೇ ಆತನಿಗೆ ಆತ್ಮಸಾಕ್ಷಾತ್ಕಾರ ಅಥವಾ ಜ್ಞಾನೋದಯ ಅಥವಾ ಅದ್ವೈತ ಅನುಭೂತಿಯು ಪ್ರಾಪ್ತವಾಗುತ್ತದೆ. ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಉಳ್ಳಂತಹ ನಮ್ಮ ಎಲ್ಲ ವಿಡಿಯೋ ಪ್ರಸಾರಗಳ ವೀಕ್ಷಕರಿಗೆ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾ, ಇಲ್ಲಿಯವರೆಗೆ ಪ್ರಸಾರವಾದ ಎಲ್ಲ ವಿಡಿಯೋ ಪ್ರಸರಣಗಳ ಉಲ್ಲೇಖಗಳನ್ನು ನಿಮಗಾಗಿ ನಾವು ಇಲ್ಲಿ ಸಾದರಪಡಿಸಲು ಬಯಸುತ್ತೇವೆ.